ವೀಕ್ಷಕರೇ, ಬಿ5 ನ್ಯೂಸ್ಗೆ ಸ್ವಾಗತ. ನಾನು ಮೇಘ್ನಾ. ಕ್ರೀಡಾಕೂಟದಲ್ಲಿ ಸರ್ಕಾರಿ ಮಹಿಳೆ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿನಿಯರು ಸಾಧನೆ. ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಚಾಮರಾಜನಗರ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ವಿದ್ಯಾರ್ಥಿನಿಯರ ಸಾಧನೆ ಗೈದಿದ್ದಾರೆ. ಎಸ್ ವೀಕ್ಷಕರೇ, ಡಿಸ್ಕಸ್ ಥ್ರೋ ಪ್ರಥಮ, ಗುಂಡು ಎಸೆದ ಪ್ರಥಮ, ಕಬಡ್ಡಿ ದ್ವಿತೀಯ ಪ್ರಶಸ್ತಿ ಗಳಿಸಿದ್ದಾರೆ. ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಕೆ ವೆಂಕಟೇಶ್, ಜಿಲ್ಲಾ ಯುವ ಪ್ರಶಸ್ತಿ ಪುರಸ್ಕೃತ ಜಿ ಬಂಗಾರು, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ದೈಹಿಕ ಉಪನ್ಯಾಸಕರಾದ ಡಾಕ್ಟರ್ ಶಾಂತಾರಾಜ್, ಕ್ರೀಡೆ ಇಲಾಖೆಯ ಮಂಜುನಾಥ್, ರಂಗಸ್ವಾಮಿ, ಯಮುನಾ, ರವಿಕುಮಾರ್ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರಗಳನ್ನು ನೀಡಿ ಸನ್ಮಾನಿಸಿದ್ರು. ಮುಖ್ಯ ಶಿಕ್ಷಕರ ಸತತ ಪ್ರಯತ್ನ, ಹಾಜರಾತಿ ಹೆಚ್ಚಳ. ರಾಯಬಾಗ ತಾಲೂಕಿನ ನಂದಿಕುರಳಿ ಗ್ರಾಮದ ಲಕ್ಷ್ಮೀನಗರ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರ ಸತತ ಪ್ರಯತ್ನಗಳಿಂದ ಮತ್ತು ಕೆಲವು ಸೃಜನಾತ್ಮಕ ಪರಿಹಾರಗಳಿಂದಾಗಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷಕ್ಕೆ ಹೆಚ್ಚುತ್ತಿದ್ದು, ಇದರಿಂದ ಶಾಲೆಯ ವಾತಾವರಣದಲ್ಲೂ ಕೂಡ ಉತ್ತಮತೆ ಕಂಡು ಬಂದಿದೆ. ಶಿಕ್ಷಕರು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಲು ಹಾಗೂ ಅವರ ಕಲಿಕೆಯ ಮಟ್ಟವನ್ನು ಉತ್ತಮಗೊಳಿಸಲು ಹಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅವರು ಮೊದಲು ಮಕ್ಕಳು ಮತ್ತು ಸಮುದಾಯದ ಸಹಕಾರದಿಂದ ಶಾಲೆಯ ಕ್ರೀಡಾಂಗಣ ಹಾಗೂ ತರಗತಿ ಕೊಠಡಿಗಳ ಸ್ವಚ್ಛತೆ ಮತ್ತು ಅಲಂಕಾರವನ್ನು ವೈಭವೀಕರಿಸುವ ಕೆಲಸದಲ್ಲಿ ತೊಡಗಿದ್ದಾರೆ. ಪೈಲ ಸರ್ ಏನಂದ್ರೆ ಅವರು ಭಾಷೆ ತಿಳಿಯತ್ತಿದ್ರು, ಅವ್ರಿಗೆ ನಮ್ಗ ತಿಳಿಯತ್ತಿದ್ರು. ಈಗ ಸಾಲ ಆಗ್ದಿವ, ಈಗ ನಮ್ಮ ಹುಡುಗರು ಹುಷಾರದವ್ರ ಎಲ್ಲ ಐತ್ರಿ. ಎಲ್ಲ ಚಂದ ಐತ್ರಿ, ಎಲ್ಲ ಪಾಠ ಚಲೋ. ಈಗ ಮಕ್ಕಳ್ರಿ ಈಗ ಬಂದ್ರಿ ವಂಜರ್ ತೋಟ್ರಿ, ಈಗ ನಮ್ ಹಿರಕುರುಬ್ರಿ, ಮಾಳಿರಿ, ಒಡ್ಯಾರ್ರಿ ಎಲ್ಲ ಹುಡುಗರ್ದಾವ್ರಿ. ಪಾಠ ಅಗ್ದಿ ಏಕ್ ನಂಬರ್ ಐತಿ. ಶಾಲೆಗೆ ಬಂದೆ. ಆಗ ಇಲ್ಲಿ ನಾನು ನೋಡಿದೆ, ಮೊದಲು ಅಂದರೆ ಜನರಲ್ಲಿ ಹುಡುಗರ ಸಂಖ್ಯೆ ಕಡಿಮೆ ಇತ್ತು. ಸ್ವಲ್ಪ ಜನರೆಲ್ಲ ಅಥವಾ ಶಿಕ್ಷಕರು, ಅಧಿಕಾರಿಗಳು ಹೋಗಬೇಡ್ರಿ ಸರ್ ಆ ಶಾಲೆಗೆ ಅಂತಂದರು. ಇಲ್ಲ ಸರ್, ಈ ಶಾಲೆ ಒಳ್ಳೆಯದಿದೆ, ನನ್ನ ಎಲ್ಲ ಇಲ್ಲಿಗೆ ಮಿತ್ರರಿದ್ದಾರೆ, ಕ್ಲಾಸ್ಮೇಟ್ಸ್ ಇದ್ದಾರೆ, ನಾನು ಇದೇ ಶಾಲೆ ತೊಗೊಂಡು ಪ್ರಗತಿಯನ್ನು ಮಾಡ್ತೀನಿ ಅಂತೇಳಿ 2023ರಲ್ಲಿ ಬಂದು, ನಾನು ಬಂದಾಗ 7 ಮಕ್ಕಳಿದ್ದು, ಅವುಗಳನ್ನು ಪ್ರತಿ ವರ್ಷಕ್ಕೆ ನೆಕ್ಸ್ಟ್ ಇಯರಲ್ಲಿ 17 ಮಕ್ಕಳನ್ನು ಮಾಡಿದೆ. ನಂತರ ಈ ವರ್ಷಕ್ಕೆ 24 ಮಕ್ಕಳನ್ನು ಮಾಡಿದೆ. ಜೊತೆಗೆ ಇಲ್ಲಿ ಎಲ್ಲರೂ ಪಾಲಕರು ಒಂದು ಬಹಳ ಸಹಕಾರವನ್ನು ನೀಡಿದ್ದಾರೆ. ನನ್ನ ಮಾತಿಗೆ ನಾನು ಮನೆಗೆ ಹೋಗಿ ಭೇಟಿ ಕೊಟ್ಟು, ನಮ್ಮ ಪ್ರಧಾನಗಳು ಇದ್ದರು ಆವಾಗ, ಅವರು ಕೂಡ ಬಂದು, ಜೊತೆಗೆ ನಮ್ಮ ಸ್ನೇಹಿತರು ಮನೆಗೆ ಬಂದರು, ಅವರು ಕೂಡ ಮನೆಗೆ ತಿರುಗಾಡಿ ಎಲ್ಲರನ್ನು ಮನವೊಲಿಸಿ ನಾವು ಇಲ್ಲಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾಯಿದ್ದೀವಿ ಸರ್. ಆಮೇಲೆ ಇಲ್ಲಿ ವಿಶೇಷತೆ ಅಂದರೆ ಮೊದಲಿಂದನೂ ಕಾಂಪೌಂಡ್ ಇದೆ. ಜೊತೆಗೆ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಇರುವಂಥ ಗಣಪತಿ ಲಕ್ಷ್ಮಿ ಬಿಟ್ಟರೆ ಈ ಒಂದು ಗ್ರಾಮದಲ್ಲಿ ಸರಸ್ವತಿನೂ ಇದೆ ಸರ್. ಸರಸ್ವತಿ ದೇವಾಲಯ ಇದೆ. ಇದಕ್ಕೆ ಎಲ್ಲ ಜನರು ಭಾಳ ಶ್ರದ್ಧೆಯಿಂದ ನಡ್ಕೊತಾರೆ. ಈ ಒಂದು ಸರಸ್ವತಿ ಆಶೀರ್ವಾದದಿಂದ ನಾವು ಈ ಶಾಲೆಯನ್ನು ಇನ್ನೂ ಪ್ರಗತಿ ಮಾಡ್ತೀವಿ ಅಂತೇಳಿ ಹೇಳ್ತೀವಿ ಸರ್. ಇಲ್ಲಿಂದ ತೋಟದಿಂದ ಬರ್ತಾರೆ, ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಿಂದನೂ ಬರ್ತಾರೆ, ಮಳೆಗಾಲದಲ್ಲಿ ತೊಂದರೆಯಿಂದನೂ ಬರ್ತಾರೆ. ಆದರೂ ಕೂಡ ಈ ಶಾಲೆಗೆ, ನಮ್ಮ ಸರ್ಕಾರಿ ಶಾಲೆಗೆ ಮುಖ ಮಾಡಿ ಬರ್ತಾಯಿದ್ದಾರೆ. ಒಂದು ಸಮಯದಲ್ಲಿ ಪಾಲಕರು ಯಾಕೋ ಇದು ಮಾಡಿ ಬೇರೆ ಶಾಲೆಗೆ, ಖಾಸಗಿ ಶಾಲೆಗಳಿಗೆ, ಕಾನ್ವೆಂಟ್ಗಳಿಗೆ ಹಚ್ತಾಯಿದ್ರು. ಈಗ ನಮ್ಮ ಒಂದು ಪ್ರಯತ್ನ ಹಾಗೂ ಗ್ರಾಮಸ್ಥರ ಸಹಾಯದಿಂದ ನಮ್ಮ ಸರ್ಕಾರಿ ಶಾಲೆ ಕಡೆಗೆ ಮುಖ ಮಾಡಿ ಬರ್ತಾ ಇದ್ದಾರೆ. ನಾವು ನಮ್ಮ ಶಾಲೆಯನ್ನು ಪ್ರಗತಿ ಮಾಡ್ತೀವಿ ಅಂಥೇಳಿ ಅವರು ಆಶೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಸರ್. ಇಲ್ಲಿ ಈಗ ಏನೇನು ಮಕ್ಕಳಿಗೆ ಏನೇನು ಕಲಿಸ್ತೀರಿ ಸರ್? ಯಾವ ಟೈಪ್ ಆ್ಯಟಿಟ್ಯೂಡ್ ಮಕ್ಕಳಿಗೆ ಕೊಡ್ತಾ ಇದ್ದೀರಿ ಸರ್? ಇಲ್ಲಿ ಈಗ 1ರಿಂದ 5ನೇ ತರಗತಿ ಇರುವಾಗ 1ರಿಂದ 9 ಮಕ್ಕಳು, ಅವರಿಗೆ ನಾವು ಒಂದು ಸ್ವಲ್ಪ ಆಟೋಟಗಳನ್ನು ಕೊಡ್ತೀವಿ. ಜೊತೆಗೆ ಇಲ್ಲಿ ಒಳ್ಳೆಯ ಸಾಮಗ್ರಿಗಳಿದೆ, ಪಾಠ ಹೇಳಿಕೆ, ಅವುಗಳನ್ನು ಟೀಚಿಂಗ್ ಏಡ್ಸ್ ಅಂತೀವಿ ನಾವು, ಅವುಗಳನ್ನು ಬಳಸ್ಕೊಂಡು ಹೇಳ್ತೀವಿ. ಜೊತೆಗೆ ಇಲ್ಲಿ ಅತಿಥಿ ಶಿಕ್ಷಕರು ನಾವು, ಇವರು ಪೀರಿಯಡ್ ವೈಸ್ ಅಂದರೆ ಅವರೊಂದು 1 ಗಂಟೆ, ನಾವೊಂದು ಗಂಟೆ, ಅವರೊಂದು ಗಂಟೆ, ನಾವೊಂದು ಗಂಟೆ, ಈ ಥರನೂ ಪಾಠ ಮಾಡ್ತಾ ಮಕ್ಕಳಿಗೆ ಅನುಕೂಲ ಮಾಡಿ ಕೊಡ್ತಾಯಿದ್ದೀವಿ ಸರ್. ಅವರ ಒಂದು ಜೀವನಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಭಾವನೆಯಿಂದ ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಾಯಿದ್ದೀವಿ ಅನ್ನೋದು ನಮ್ಮ ಭರವಸೆ ಸರ್. ಗ್ರಾಮ ಪಂಚಾಯತಿ ವತಿಯಿಂದ ಏನೇನು ಇಲ್ಲಿ ಸುವಿಸ್ಕರ ಅಂದರೆ ಏನೇನು ಇದು ಕೊಟ್ಟಾರ ಸರ್? ಗ್ರಾಮ ಪಂಚಾಯತಿಯವರು ನಿಜವಾಗಿಯೂ ನಾವು ಯಾಕಂತಂದರೆ ಅವರು ನಾವೇನೋ ಒಂದು ಸರ್ತಿ ಕೇಳ್ಕೊಂಡಾಗ ಇಲ್ಲಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಅಂದಾಗ ತಟ್ಟೆ, ಗ್ಲಾಸ್ಗಳನ್ನು ಕೊಟ್ಟರು. ಜೊತೆಗೆ ಮೊನ್ನೆ ಬಿಸಿಲಲ್ಲಿ ತೊಂದರೆ ಆಗಬಾರ್ದು ಮಕ್ಕಳಿಗೆ ಅಂತೇಳಿ ಒಂದು ಇನ್ವರ್ಟರ್ ಕೂಡ ಕೊಟ್ಟರು.
ಜೊತೆಗೆ ಇಲ್ಲಿ ನೀರಿನ ವ್ಯವಸ್ಥೆನೂ ಮಾಡಿದ್ದಾರೆ. ಮತ್ತು ಈಗ ಒಂದು ಫಿಲ್ಟರ್ನೂ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ಇಲ್ಲಿಯ ಗ್ರಾಮ ಪಂಚಾಯತಿಯವರು ಸರ್. ಭಾಳ ಒಳ್ಳೆಯ ಒಂದು ಸಹಕಾರ ನೀಡುತ್ತಾರೆ. ಇಲ್ಲಿ ಗ್ರೌಂಡ್ ಇದೆಲ್ಲ ಎಲ್ಲ ಸರಿಯಾಗಿದೆ. ಗ್ರೌಂಡ್ ಸರ್ ಚೆನ್ನಾಗಿದೆ. ಸಾಕಷ್ಟು ಇಲ್ಲಿ ಪ್ರಯತ್ನಪಟ್ಟು ಎಲ್ಲ ಗ್ರಾಮಸ್ಥರು ಕೂಡ ಬಂದು ಆ ಗ್ರೌಂಡನ್ನು ಸ್ವಚ್ಛತೆಯೂ ಮಾಡ್ತಾರೆ. ಜೊತೆಗೆ ಅದನ್ನು ಬಳಸ್ಕೊಂಡು ಸಾಯಂಕಾಲ ಕಬಡ್ಡಿನೋ ಖೋಖೋನೋ ಆಡಿ ಹೋಗ್ತಾರೆ. ನಾವು ಮಕ್ಕಳಿಗೂ ಕೂಡ ನಮ್ಮ ಶಾಲೆಯಲ್ಲಿ ಮೊನ್ನೆ ಸರ್ಕಾರದಿಂದ ಸಾಕಷ್ಟು ಆಟೋಣಿಕೆ ಸಾಮಾನುಗಳು ಬಂದಿವೆ. ಸ್ಕಿಪ್ಪಿಂಗು, ಡಂಬೆಲ್ಸು, ಆಮೇಲೆ ಲೇಜಿಮು, ಜೊತೆಗೆ ಈ ಥರ ಅನೇಕ ಆಟಗಳನ್ನು ಕೂಡ ನಾವು ಆಡಿಸ್ತಾ ಇರ್ತೀವಿ. ಸರ್ಕಾರಿ ಶಾಲೆ ಮುಂದೆ ಇದೊಂದು ಸಂದರ್ಭದಲ್ಲಿ ಪಾಲಕರು ಇನ್ನೂ ನಮ್ಮ ಸರ್ಕಾರಿ ಶಾಲೆಗೆ ಬರಬೇಕು, ಮಕ್ಕಳ ಜೊತೆಗೆ ಎಲ್ಲ ಶಾಲೆಗಳನ್ನು ಉಳಿಸಬೇಕು. ಯಾಕಂದರೆ ಎಲ್ಲ ಖಾಸಗಿ ಶಾಲೆಗಳು ಅಂತೂ ನಾವು ಬೇಡ ಅನ್ನಲ್ಲ, ಆದರೂ ಧೈರ್ಯ ಮಾಡಿ ಮಕ್ಕಳನ್ನು ನೀವು ನಮ್ಮ ಶಾಲೆಗೆ, ಗೌರ್ಮೆಂಟ್ ಶಾಲೆಗೆ ಹಚ್ಚಿರಿ, ನಾವು ಅವ್ರಿಗಿಂತ ಒಳ್ಳೆಯ ಶಿಕ್ಷಣ ಕೊಡ್ತೀವಿ ಅಂತ ನಾವು ಒಂದು ಭರವಸೆಯನ್ನು ನೀಡ್ತೀವಿ. ಜೊತೆಗೆ ಆ ಪ್ರಕಾರ ನಿಮಗೆ ಒಳ್ಳೆಯ ರೀತಿಯಿಂದ ಮಕ್ಕಳನ್ನು ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತೀವಿ ಸರ್. ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು, ಎಸ್ಡಿಎಂಸಿ ಅಧ್ಯಕ್ಷರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಯಳಂದೂರು ಟು ಚಂದಕವಾಡಿ ರಸ್ತೆಯಲ್ಲಿ ಸೇತುವೆಯ ಕಳಪೆ ಕಾಮಗಾರಿಗೆ ಸ್ಥಳೀಯರ ಆಕ್ರೋಶ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಯಳಂದೂರು ಟು ಚಂದಕವಾಡಿ ರಾಜ್ಯ ಹೆದ್ದಾರಿಯಲ್ಲಿ ಬೆಳೆಪೇಟೆಯಿಂದ ವೈಕೆಮೊಳೆಯ ಕೆರೆಯವರೆಗೂ 2 ಕಿಲೋಮೀಟರ್ ರಸ್ತೆ ಕಾಮಗಾರಿಕೆ ನಡೆಯುತ್ತಿದ್ದು 5 ಮೀಟರ್ ಉದ್ದದ ಕಿರು ಸೇತುವೆ ನಿರ್ಮಾಣವಾಗುತ್ತಿದೆ. ಇನ್ನು ಕಳಪೆಯಿಂದ ಕೂಡಿದ ಎಂದು ಸ್ಥಳೀಯ ಕೆಲಸ ನಿಲ್ಲಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ಥಳೀಯರಾದ ಕೆಂಪ್ ರಾಜು ಮಾತನಾಡಿ, ಶಾಸಕರು ತುಂಬಾ ವರ್ಷಗಳಿಂದ ಅಭಿವೃದ್ಧಿಯಾಗದೆ ನಿಂತಿದ್ದ ರಸ್ತೆಯನ್ನು ಕಾಮಗಾರಿ ನಡೆಸುತ್ತಿದ್ದಾರೆ. ಅದನ್ನು ಸ್ವಾಗತಿಸುತ್ತೇವೆ. ಆದರೆ ರಸ್ತೆಯ ಮಧ್ಯ ಕಿರು ಸೇತುವೆಯನ್ನು ಕಳಪೆಯಿಂದ ಕೂಡಿದೆ. ಸಣ್ಣ ಪ್ರಮಾಣದ 8 ಮಿಲಿಮೀಟರ್ ಸರಗಳನ್ನು ಹಾಕಿ ಕೆಲಸ ನಡೆಸುತ್ತಿದ್ದಾರೆ. ಈ ರಸ್ತೆಯಲ್ಲಿ ಭಾರೀ ವಾಹನಗಳು ಸಂಚರಿಸುತ್ತದೆ. ಇದಕ್ಕೆ 16 ಮಿಲಿಮೀಟರ್ ಸರಗಳನ್ನು ಹಾಕಿ ಕೆಲಸ ಮಾಡಬೇಕು ಎಂದರು. ನಾಗರಾಜು ಮಾತನಾಡಿ, ಈ ಕಿರು ಸೇತುವೆ ಕಳಪೆ ಕಾಮಗಾರಿಕೆಯಿಂದ ನಡೆಯುತ್ತಿದೆ. ಸಂಬಂಧಪಟ್ಟ ಇಂಜಿನಿಯರ್ಗೆ ಕಾಲ್ ಮಾಡಿದರೆ ಉತ್ತರಿಸುತ್ತಿಲ್ಲ. ಇಲ್ಲಿ ನೋಡಿಕೊಳ್ಳುವವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದರು ಎಂದಿದ್ದಾರೆ. ವೈಕೆಮೊಳೆ ರಸ್ತೆ ನಡೆಯುತ್ತಿರುವ ಕಾಮಗಾರಿ ಮಾನ್ಯ ಶಾಸಕರಾದ ಕೃಷ್ಣಮೂರ್ತಿ ಅವರು 7 ಕೋಟಿ ಅನುದಾನ ನೀಡಿ ಮಾಡಿರೋದು ಸ್ವಾಗತಾರ್ಹ. ಆದರೆ ಇಲ್ಲಿ ನಡೆಯುತ್ತಿರುವ ಸೇತುವೆ ಕಾಮಗಾರಿ ಕಳಪೆ ಕೂಡಿದ್ದು ಇಂಜಿನಿಯರು ಮತ್ತು ಕಾಂಟ್ರಾಕ್ಟ್ರು ಜೇವು ತುಂಬಿಸ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದಾರೆ. ನಾವು ಅವ್ರಿಗೆ ಗಮನಕ್ಕೆ ತಂದರು. ನಮ್ಮ ಫೋನ್ ಮಾಡಿರೋ AAA ಆದ ಸುರೇಂದ್ರ ಅವರು ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಹಂಗಾಗಿ ಈ ಕೆಲಸನ ನಿಲ್ಲಿಸಬೇಕು ಅಂತ ನಾವು ಆಗ್ರಹ ಮಾಡ್ತಾಯಿದ್ದೇವೆ. ಏನಕ್ಕೆ ನಿಲ್ಲಿಸ್ಬೇಕು? ಸುಮ್ಮನೆ 16 ರಾಡ್ ಹಾಕಬೇಕು, 12 ರಾಡ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಎಸ್ಟಿಮೇಟ್ಲಿ ಇರೋ ಅಂಥ ರಾಡನ್ನು ಹಾಕದೆ ಕಳಪೆಯಾಗಿ ಕಾಮಗಾರಿ ನಡೀತಾ ಇದೆ. ಆಮೇಲೆ 8, 10 ಹಾಕಿ ಮಾಮೂಲಿ ಸಾಮಾನ್ಯ ಗಲ್ಲಿ ಮಾಡುವಂಥ ಕೆಲಸವನ್ನು ಇಲ್ಲಿ ನಮ್ಮ ಯಳಂದೂರು ಟು ವೈಕೆಮೊಳೆ ಹೋಗೋ ರಸ್ತೆಯನ್ನು ಕಳಪೆಯಿಂದ ಗುಣಮಟ್ಟ ಕುಡಿಯುತ್ತೆ. ಇಲ್ಲಿ ಭಾರಿ ಗಾತ್ರದ ವಾಹನಗಳು ಏನಾದರೂ ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ಇಲ್ಲಿ ಭಾರಿ ವಾಹನಗಳು ಹೋಯ್ತವೆ, ಕರಿಕಲ್ ಲಾರಿಗಳು ಹೋಯ್ತವೆ, ಹೆವಿ ವೆಹಿಕಲ್ ಹೋಯ್ತವೆ. ದಿನನಿತ್ಯ 108 ಕಬ್ಬು ಲಾರಿಗಳು ಸಂಚಾರ ಮಾಡ್ತವೆ. ಈ ಮಾಡ್ತಿರೋ ಕಾಮಗಾರಿ ನಾವು ಖಂಡಿಸ್ತೇವೆ. ನಿಮ್ಮ ಹೆಸರು, ನೀವೇನಾಗಿದ್ದೀರಿ? ನನ್ನ ಹೆಸರು ಕೆಂಪರಾಜ್ ಅಂತ, ಯಳಂದೂರು ಮಂಡಲ ಜನರಲ್ ಸೆಕ್ರೆಟರಿ ಹಾಗೂ ಗ್ರಾಮದ ಮುಖಂಡರು, ವೈಕೆಮೊಳೆ ಮುಖಂಡರು. ಏನಂದರೆ ಕೆಳಗಡೆ ಬೇಸ್ ಮಟ್ಟದಿಂದ ಕನಿಷ್ಠ ಒಂದು 16 mm ರಾಡ್ ಬರುತ್ತೆ, ಅದನ್ನು ಕೂಡ ಹಾಕಿಲ್ಲ. ಬರೀ 10 ಮತ್ತು 8 ಡಿಸ್ಟ್ರಿಬ್ಯೂಷನ್ ಹಾಕಿ ಈ ಸೇತುವೆನ ಇದು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ರಿ ಕೆಳಗಡೆ ಪೂರ್ತಿ ಡಿಸ್ಟ್ರಿಬ್ಯೂಷನ್ ಏನು ಬರ್ತಾ ಅದು 12 ಹಾಕಿ ಅಂತ ಇಂಜಿನಿಯರು ಇವಾಗ ಕೂಡ ಲೌಡ್ ಸ್ಪೀಕರ್ ಕೊಟ್ಟು ಫೋನಲ್ಲಿ ಮಾತಾಡೋರು. ಇವ್ರು ಹೇಳ್ತಾ ಇದ್ದಾರೆ ನಿನ್ನೆ ಅವ್ರು ಬಂದು 2 ಮೀಟ್ರ್ ಮಾತ್ರ ಕಟ್ ಪೀಸ್ ಹಾಕಿ 12ಅನ್ನು ಅದನ್ನು ಮಾತ್ರ ಬಳಸಿ ಅಂತ ಹೇಳ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಹಾಕಿರತಕ್ಕಂಥ ಒಂದು ಕಟ್ ಪೀಸು ಮೇಲ್ಮಟ್ಟದಿಂದ ಹಾಕಿಲ್ಲ, ಕೆಳಗಡೆಯಿಂದ ಮಾತ್ರ ಟ್ಯಾಕ ಕೊಟ್ಟು ಹಾಕವ್ರೆ. ಸುಮ್ಮನೆ ಮೇಲೆ ಒಂದು ಭಾರ ಬಿತ್ತು ಅಂತಂದರೆ ಅದು ತಾನೇ ಕೆಳಗಡೆ ಕುಸಿದು ಬೀಳುತ್ತೆ. ಅದು ಈ ಒಂದು ಈ ಕಟ್ತಕ್ಕಂಥ ಒಂದು ಈ ಬ್ರಿಡ್ಜ್ ಏನಾಗಿದೆ ಅದು ತುಂಬ ಕಳಪೆ ಮಟ್ಟದ ಒಂದು ಕಾಮಗಾರಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಇಂಜಿನಿಯರ್ ಫೋನ್ ಮಾಡಿದ್ರು ಕೂಡ ತೆಗೆಯೋದಿಲ್ಲ. ಅವರ ಮೇಸ್ತ್ರಿ ಮಾತ್ರ ಫೋನ್ ಮಾಡಿದ್ರೆ ಮಾತ್ರ ತೆಗಿತವ್ರೆ. ಇಂಜಿನಿಯರ್ ಗಮನಕ್ಕೂ ಕೂಡ ತಂದಿದ್ದೀವಿ, ಆದರೂ ಕೂಡ ನಾವು ಮಾಡ್ತೀವಿ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಮ್ಗೆ ಯಾವ ರೀತಿ ಬೇಕೋ, ಯಾರು ಸಾರ್ವಜನಿಕ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಸ್ಕೊಳ್ಳಿ ಅಂತ ಕೂಡ ಅವ್ರು ಹೇಳಿದ್ರು ಕೂಡ ಅವ್ರ ಮಾತನ್ನು ಕೂಡ ಲೆಕ್ಕಿಸ್ತೇನೆ. ಇವರು ಕಾಂಟ್ರಾಕ್ಟ್ದಾರು ಮತ್ತು ಇಂಜಿನಿಯರ್ ಕೂಡ ಇಬ್ಬರು ತಾವು ತಮ್ಮ ಏನೇ ಅಮೌಂಟ್ ಇದೆ ಅದನ್ನು ಕಬಳಿಸ್ಕೊಳ್ಳೋಕ್ಕೋಸ್ಕರ ಅವರು ತಮ್ಮ ಕಳಪೆ ಕಾಮಗಾರಿಯನ್ನು ಮಾಡಲಿಕ್ಕೆ ಈ ಕೂಲಿ ಮಾಡ್ತಕ್ಕಂಥವ್ರಿಗೆ ಹೇಳಿದ್ದಾರೆ.
ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ವಿಶ್ವ ಪೌಷ್ಟಿಕಾಂಶ ದಿನ. ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡಾಗ ಮಾತ್ರ ಒಳ್ಳೆಯ ಆರೋಗ್ಯವನ್ನು ಕಟ್ಟಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ಉದ್ಘಾಟಕರಾಗಿ ನಾಮದೇವ ಕಾಮಣ್ಣ, ಸಾಲ ಮಂಡಪಿ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಸೇವಾ ಸಮಿತಿ ತಾಲೂಕಾ ಅಧ್ಯಕ್ಷರವರು ಹೇಳಿದರು. ಅತನಿ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಹಮ್ಮಿಕೊಂಡ ತಾಲೂಕಾ ಕಾನೂನು ಸೇವಾ ಸಮಿತಿ, ಅತನಿ ವಕೀಲರ ಸಂಘ, ಅತನಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅತನಿ ಆರೋಗ್ಯ ಇಲಾಖೆ, ಅತನಿ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪೌಷ್ಟಿಕಾಂಶ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇನ್ನು ಮಕ್ಕಳ ಪೌಷ್ಟಿಕಾಂಶ ಆಹಾರವನ್ನು ಸೇವನೆ ಮಾಡಿದಾಗ ಒಳ್ಳೆಯ ಆರೋಗ್ಯ, ಮಾನಸಿಕ ನೆಮ್ಮದಿ, ಸದೃಢವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು. ಯಾವಾಗ ಸ್ಟಾರ್ಟ್ ಆಗುತ್ತೆ ಪೌಷ್ಟಿಕಾಂಶ ಅಂತಂದ್ರೆ ಮಗು ತಾಯಿ ಗರ್ಭದಲ್ಲಿ ಇದ್ದಾಗಲೇ ಫಸ್ಟ್ ಯಾವಾಗ ಊಸೈಡ್ ಫಾರ್ಮ್ ಆಗುತ್ತೋ ಅವಾಗಿಂದಾನೇ ನ್ಯೂಟ್ರಿಷನ್ ಅಂದ್ರೆ ಇಂಪಾರ್ಟೆಂಟ್. ಸೊ ಪೌಷ್ಟಿಕಾಂಶ ಎಲ್ಲರಿಗೂ ಒಂದೊಂದು ಸ್ಟೇಜ್ ಅಲ್ಲಿ ಬೇರೆ ಬೇರೆ ಅಂತ ಬರುತ್ತೆ. ಎಕ್ಸಾಂಪಲ್ ಏನಂತಂದ್ರೆ ಹೊಟ್ಟೆಲ್ ಇದ್ದಾಗ ತಾಯಿ ಗರ್ಭಿಣಿ ಇದ್ದಾಗ ಕೂಸಿಗೆ ಏನೇನ್ ಬೇಕು, ಐರನ್, ಕ್ಯಾಲ್ಸಿಯಂ, ಪೌಷ್ಟಿಕಾಂಶ ಆಹಾರ ಇದೆಲ್ಲನೂ ಆ ಪೀರಿಯಡ್ ಇಂಪಾರ್ಟೆಂಟ್. ಯಾಕಂದ್ರೆ ಅವಾಗ್ಲೇನೆ ಹೆಚ್ಚಿನ ಬ್ರೈನ್ ಮೆಥಡ್ ಡೆವಲಪ್ಮೆಂಟ್ ಆಗೋದು. ಅದಾದ್ಮೇಲಿನ ಹಂತ ನೆಕ್ಸ್ಟ್ ಇನ್ಫೆನ್ಸಿ ಅಂದ್ರೆ ಡೆಲಿವರಿ ಆದ್ಮೇಲಿಂದ ಟೋಟಲ್ 1000 ದಿನದೊಳಗೆ ಅಲ್ಲಿವರೆಗೂ ನಿಮ್ ಬ್ರೈನ್ ಮೆಚುರಿಟಿ ಹೆಚ್ಚಾಗ್ತಾ ಇರುತ್ತೆ ಅಥವಾ ಬ್ರೈನ್ ಬೆಳವಣಿಗೆ ಮ್ಯಾಕ್ಸಿಮಮ್ ಅವಾಗಲೇ ಇರುತ್ತೆ. ಅದಾದ್ಮೇಲೆ ಬರೋದು ದೈಹಿಕ. ಮಕ್ಕಳದಿಂದ ಟ್ರಾನ್ಸಿಷನ್ ಆಗ್ಬಿಟ್ಟು ಅಡೋಲೆಸೆಂಟ್ ಆಯ್ತು, ಟೀನೇಜರ್ ಆಯ್ತು, ಆಮೇಲೆ ಯಂಗ್ ಅಡಲ್ಟ್ ಆಯ್ತು ಅಥವಾ ವೃದ್ಧಾಪ್ಯ ಆಯ್ತು ಲಾಸ್ಟ್. ಸೊ ಎಲ್ಲ ಸ್ಟೇಜ್ಗೂ ಒಂದೇ ತರ ನ್ಯೂಟ್ರಿಷನ್ ಇರಲ್ಲ, ಸ್ಟೇಜ್ಗೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲ ಕಡೆನೂ ನ್ಯೂಟ್ರಿಷನ್ ನ ಡಿವೈಡ್ ಮಾಡಿದ್ದಾರೆ. ನ್ಯೂಟ್ರಿಷನ್ ಫಾರ್ ಪ್ರೆಗ್ನೆಂಟ್ ವುಮನ್, ನ್ಯೂಟ್ರಿಷನ್ ಫಾರ್ ಸಮ್ ಚೈಲ್ಡ್, ನ್ಯೂಟ್ರಿಷನ್ ಫಾರ್ ಇನ್ಫೆನ್ಸಿ. ಸೊ ಈ ತರ ಹಂತ ನ್ಯೂಟ್ರಿಷನ್ಸ್ ಬರುತ್ತೆ. ಈ ಸ್ಟೇಜಸ್ ಅಲ್ಲಿ ಯಾವ ತರ ಯಾವ ಆಹಾರ ಕೊಡಬೇಕು ಏನನ್ನೋದು ಎಲ್ಲರಿಗೂ ನಿಮ್ಗೆ ಆಲ್ರೆಡಿ ಟ್ರೈನಿಂಗ್ ಆಗಿದೆ. ಬಟ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ಬರೀ ನಾಲೆಜ್ ಇರೋದ್ರಿಂದ ಇಂಪಾರ್ಟೆಂಟ್ ಆಗಲ್ಲ, ಅದನ್ನ ಬೇರೆಯವ್ರಿಗೆ ತಿಳಿಸ್ಕೊಡೋದು ಬಹಳ ಇಂಪಾರ್ಟೆಂಟ್. ಸ್ಪೆಷಲಿ ಈಗ ಏನಾಗುತ್ತೆ, ನಾವು ಡಾಕ್ಟರ್ ಆಗಿ ಒಂದ್ 5 ನಿಮಿಷ ಹೇಳ್ತೀವಿ, ಬಟ್ ಅಂಗನವಾಡಿಯಲ್ಲಿ ಏನಾಗುತ್ತೆ ಒಂದೇ ಟೀಚರ್ ಅಥವಾ ಅಂಗನವಾಡಿ ವರ್ಕರ್ ಅಂದ್ರೆ ಒಂದು 10-15 ಮಕ್ಕಳು. ದೇವರನಿಂಬರ್ಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮೇಲೆ ಫೈರಿಂಗ್. ವೀಕ್ಷಕರೇ, ಚಡಚಣ ತಾಲೂಕಿನ ದೇವರನಿಂಬರ್ಗಿಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಮೊಳಗಿದೆ. ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಭೀಮನಗೌಡ ಬಿರಾದರ್ ಎಂಬುವರ ಮೇಲೆ ದುಷ್ಕರ್ಮಿಗಳು 4 ಬಾರಿ ಗುಂಡು ಹಾರಿಸಿದ್ದಾರೆ. ಈ ಘಟನೆಯಲ್ಲಿ ಪಂಚಾಯಿತಿಯ ಅಧ್ಯಕ್ಷ ಭೀಮನಗೌಡ ಬಿರಾದರ್ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಮಹಾದೇವ ಬೈರ್ಗೊಂಡ ಪರಮಾಪ್ತ ಭೀಮನಗೌಡ ಬಿರಾದರ್ ಸಹಜವಾಗಿಯೇ ಇಂದು ಮುಂಚಾನೆ ಪಂಚಾಯತ್ ಬಳಿಯೇ ತಲೆಗೂದಲು ಕಟ್ಟಿಂಗ್ ಅಂಗಡಿಗೆ ಬಂದ ಗಳಿಗೆಯಲ್ಲಿ ಅಂಗಡಿಗೆ ಧಾವಿಸಿದ ದುಷ್ಕರ್ಮಿಗಳು ಕಣ್ಣಿಗೆ ಕಾರದ ಪುಡಿ ಎರಚಿ ಭೀಮನಗೌಡನ ತಲೆಗೆ ಫೈರಿಂಗ್ ಮಾಡಿ ಹತ್ಯೆಗೈದಿದ್ದಾರೆ. ಬಳಿಕ ಈ ಕೃತ್ಯ ಎಸಗಿದ ಆರೋಪಿಗಳು ಪೊಲೀಸರಿಗೆ ಶರಣಾಗಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಹಳೆಯ ವೈಷಮ್ಯವೇ ಕಾರಣ ಎಂದು ತಿಳಿದು ಬಂದಿದೆ. ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಶಾಂತಿ ಸೌಹಾರ್ದತೆಗಾಗಿ ರೋಡ್ ಮಾರ್ಚ್. ಗೋಕಾಕ್ ನಗರದಲ್ಲಿ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬಗಳ ಬಂದೋಬಸ್ತ್ ಶಾಂತಿ ಸೌಹಾರ್ದತೆ ಕಾಪಾಡಲು ಬೆಳಗಾವಿ ಎಸ್ಪಿ ಆದೇಶಿಸಿದಂತೆ ಡಿಎಸ್ಪಿ ರವಿನಾಯಕ್ ಮಾರ್ಗದರ್ಶನದಲ್ಲಿ ಸಿಪಿಐ ಸುರೇಶ್ ಬಾಬು ಸಾರಥ್ಯದಲ್ಲಿ ಹಾಗೂ ಗ್ರಾಮೀಣ ಪಿಎಸ್ಐ ಕಿರಣ್ ಮೋಹಿತೆ ನೇತೃತ್ವದಲ್ಲಿ 200 ರ್ಯಾಪಿಡ್ ಆಕ್ಷನ್ ಫೋರ್ಸ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ರೋಡ್ ಮಾರ್ಚ್ ನಡೆಸಿದ್ರು. ಗಣೇಶ ವಿಸರ್ಜನೆ ಸಮಯದಲ್ಲಿ ಮೆರವಣಿಗೆಗಳು ಸಾಗುವ ಪ್ರಮುಖ ಸ್ಥಳ, ಸೂಕ್ಷ್ಮ ಅತಿ ಸೂಕ್ಷ್ಮ ಸ್ಥಳಗಳು ಹಾಗೂ ವಿವಿಧ ಪ್ರದೇಶಗಳಲ್ಲಿ ನಗರ ಠಾಣೆಗಳ ವ್ಯಾಪ್ತಿಯ ಪ್ರಮುಖ ಸೂಕ್ಷ್ಮ ಅತಿ ಸೂಕ್ಷ್ಮ ಸ್ಥಳ ಮತ್ತು ಪ್ರದೇಶಗಳಲ್ಲಿ ಮೆರವಣಿಗೆಗಳು ಸಾಗುವ ಸ್ಥಳ ಮಾರ್ಗಗಳಲ್ಲಿ ಪೊಲೀಸ್ ಅಧಿಕಾರಿ ನಡೆಸಿದ್ರು. ಗಣೇಶ ಹಬ್ಬದ ಪ್ರಯುಕ್ತ ಜನಪದ ಕಾರ್ಯಕ್ರಮಗಳು. ಹೌದು ವೀಕ್ಷಕರೇ, ಯಲಹಂಕದ ಅಟ್ಟೂರಿನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಮೊದಲಿಗೆ ಭಕ್ತ ಪ್ರಹ್ಲಾದ ಎಂಬ ಕಿರು ನಾಟಕ ಮತ್ತು ಮಹಿಳೆಯರಿಂದ ಜನಪದ ಗೀತೆಗೆ ನೃತ್ಯ ಪ್ರದರ್ಶನ ಮತ್ತು ಲವಕುಶರು ಹಾಡಿದ ರಾಮಾಯಣ ಒಂದು ತುಣುಕು ಪ್ರದರ್ಶನ ಮಾಡಿದ್ರು.
ಎಸ್ ವೀಕ್ಷಕರೇ, ಗುರು ಶಿಷ್ಯರು ಎಂಬ ಚಿತ್ರದಿಂದ ಹಾರೈಸಿದ ಹಾಸ್ಯಮಯ ಹಾಡಿಗೆ ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನ ಮಾಡಿರುತ್ತಾರೆ. ಇದು ನಮ್ಮ ಬಡಾವಣೆಯಲ್ಲಿ ಅತ್ಯಂತ ಸುಂದರವಾದ, ಸೊಗಸಾದ, ಅದ್ಭುತವಾದ, ಮರೆಯಲಾಗದ ಒಂದು ಕಾರ್ಯಕ್ರಮವಾಗಿರುತ್ತದೆ. ಅಲ್ಲದೆ ಹಿರಣ್ಯಕಶ್ಯಪನ ಆಗಿ ಮುತ್ತುರಾಜ್ ಸರ್, ಉಗ್ರ ನರಸಿಂಹರಾಗಿ ಶ್ರೀನಿಧಿ ಸರ್, ಭಕ್ತ ಪ್ರಹ್ಲಾದನಾಗಿ ಅರ್ಜುನ್ ಎಂಬುವವರು ನಾಟಕದಲ್ಲಿ ಪಾತ್ರವನ್ನು ಮಾಡಿರುತ್ತಾರೆ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲು ಕಾರಣ ನಿವೃತ್ತ ದೈಹಿಕ ಶಿಕ್ಷಕರಾದ ವಿ ರಾಮಚಂದ್ರ ಹಾಗೂ ಎಲ್ಲ ಅಟ್ಟೂರು ಬಡಾವಣೆಯವರು ಆಗಿದ್ರು. ದಾಸನಾಪುರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಅಭಿನಂದನಾ ಸಂಭ್ರಮ. ಕಾಂಗ್ರೆಸ್ ಪಕ್ಷದ ವಿರೋಧಿ ಚಟುವಟಿಕೆ ಮಾಡುವವರ ವಿರುದ್ಧ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂಬೆ ಮಂಜುನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಅವರು ದಾಸನಪುರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡುವ ವ್ಯಕ್ತಿಗಳ ವಿರುದ್ಧ ಪಕ್ಷದ ನಾಯಕರು ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ. ಅಂಬೆ ಮಂಜುನಾಥ್ ಮುಖಂಡರಿಗೆ, ಕಾರ್ಯಕರ್ತರಿಗೆ ಕಿವಿ ಮಾತು ಹೇಳಿದ್ರು. ಪ್ರತಿಯೊಂದು ಊರಲ್ಲೂ ಕೂಡ ನಾನು ಅಭಿನಂದನೆ ಸಮಾರಂಭ ಬೇರೆ ಪ್ರತಿಯೊಂದು ಕೂಡ ನಮ್ಮಲ್ಲಿ ನಮ್ಮ ಕಾರ್ಯಕರ್ತರು ನಾನು ಹೇಳಲ್ಲ, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ನಾವುಗಳು ಕಾಂಗ್ರೆಸ್ ಅನ್ನ ಉಳಿಸ್ಬೇಕು ಅಂತ ಯಾವತ್ತೂ ಅನ್ಕೊಳ್ಳೇ ಇಲ್ಲ. ಅವ್ರು ಯಾರು ನನ್ಗಾಗಲ್ಲ, ಅವ್ರನ್ನ ನಾನು ಹಾಕಲ್ಲ. ಅವ್ರು ನೋಡಿ ಯಾಕೆ ಮಾಡ್ತೀರಾ? ನೀವು ಕಾಂಗ್ರೆಸ್ ಪಾರ್ಟಿಯನ್ನ ಪಾರ್ಟಿ ಕಟ್ಟೋ ವಿಚಾರ ಬಂದಾಗ ಪಾರ್ಟಿಗೆ ನಾವು ನೋಡ್ತಕ್ಕಂಥದ್ದು ಮೊದಲನೇದಾಗಿ ನಾವು ರಾಹುಲ್ ಗಾಂಧಿ ಅವ್ರನ್ನ ನೋಡಿದ ಮೇಲೆ ಈ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತೆ ಸಿದ್ದರಾಮಯ್ಯ ಅವ್ರನ್ನ, ಅದಾದ್ಮೇಲೆ ಈ ಲೋಕಲ್ ಯಾರಿರ್ತಾರೆ ಕೇಶವರಾಜಣ್ಣ ಅವ್ರನ್ನ. ಆದ್ರೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ವಾಜಿ, ಕ್ಷೇತ್ರದ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಹಾಗೂ ಪರಾಜಿತ ಅಭ್ಯರ್ಥಿ ಕೇಶವರಾಜಣ್ಣ, ಲಕ್ಷ್ಮೂರ್ತಿ ಎಚ್ ಮೂರ್ತಿ, ಬಮೂಲ್ ಮಾಜಿ ನಿರ್ದೇಶಕ ಕೇಶವಮೂರ್ತಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಲಾವಣ್ಯ ನರಸಿಂಹಮೂರ್ತಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಪ್ರೇಮಲತಾ, ಕಾಂಗ್ರೆಸ್ ಹಿರಿಯ ಮುಖಂಡರು, ಮಹಿಳೆಯರು, ಕಾರ್ಯಕರ್ತರು ಮುಂತಾದರು ಇದ್ದರು. ಐತಿಹಾಸಿಕ ವಿಜಯನಗರ ಕಾಲುವೆ ನೀರಿನ ಶುದ್ಧತೆಗೆ ಬೇಕಿದೆ ಕಾಯಕಲ್ಪ. ಸಿರುಗುಪ್ಪ ತಾಲೂಕಿನ ಕೆಂಚನಗುಡ್ಡ ಗ್ರಾಮದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕೆಂಚನಗುಡ್ಡ, ಸಿರುಗುಪ್ಪ, ಇಬ್ರಾಹಿಂಪುರ್ ಗ್ರಾಮದವರೆಗೂ ನೀರಾವರಿ ಉದ್ದೇಶದಿಂದ ನಿರ್ಮಿಸಲಾದ ವಿಜಯನಗರ ಕಾಲುವೆಯು ನಗರದ ಚರಂಡಿ ನೀರಿನಿಂದ ಮಲಿನವಾಗುತ್ತಿದೆ. ಎಸ್ ವೀಕ್ಷಕರೇ, ವ್ಯರ್ಥ ತ್ಯಾಜ್ಯಗಳಿಂದ ನಲುಗಿದ ಕಾಲುವೆ. ಐತಿಹಾಸಿಕತೆಯನ್ನು ಹೊಂದಿರುವ ಈ ಕಾಲುವೆಗೆ ಸಿರುಗುಪ್ಪ ನಗರ ಚರಂಡಿ ನೀರು ಸಂಪರ್ಕಗೊಂಡು ಇಡೀ ಕಾಲುವೆಯ ಚರಂಡಿ ನೀರು ಹಾಗೂ ತ್ಯಾಜ್ಯಗಳಿಂದ ಕೂಡಿ ನಲುಗಿದೆ ಎಂದರೆ ತಪ್ಪಾಗಲಾರದು. ಇನ್ನು ಮುಂದಾದರೂ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗಮನ ವಹಿಸಿ ಐತಿಹಾಸಿಕ ಕಾಲುವೆಗೆ ಸೇರುವ ಮಲಿನತೆ ತಡೆದು ಕಾಲುವೆಯ ಶುಭ್ರತೆ ಹಾಗೂ ಅತಿಕ್ರಮಣ ತೆರವುಗೊಳಿಸುವ ಸೂಕ್ತ ನಿರ್ವಹಣೆಗೆ ಮುಂದಾಗಬೇಕು ಎಂದು ಕಾಲುವೆ ನೀರು ಬಳಕೆದಾರರು ಒತ್ತಾಯವಾಗಿದೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.